ಗುರುಜಿ, ನೀವು ಹೇಳ್ತೀರಿ ಸಾಕಷ್ಟು ಸಮಸ್ಯೆಗಳನ್ನ ನಾವು ದೂರ ಮಾಡ್ಕೋಬಹುದು ಆಡುತೊರೆ ಕ್ಷೇತ್ರಕ್ಕೆ ಹೋಗಿ ಆ ಸೂರ್ಯ ದೇವನನ್ನ ನಮಿಸೋದ್ರ ಮುಖೇನ ಅಂತ. ಹಾಗಾದ್ರೆ ಅಲ್ಲಿಗೆ ಹೋಗ್ಬೇಕಂದ್ರೆ ಹೇಗೆ ಹೋಗ್ಬೇಕು ಅಂತ ತಿಳಿಸ್ಕೊಡ್ತೀರಾ? ಎಲ್ಲಿದೆ ಅಂತ ಹೇಳ್ತೀರಾ? ಖಂಡಿತ. ಈ ಕ್ಷೇತ್ರಕ್ಕೆ ನೀವು ಅಡುತೊರೆ ಅನ್ನೋ ಕ್ಷೇತ್ರಕ್ಕೆ ಮೊದಲಾಗಿ ಹೋಗಬೇಕಾದ್ರೆ ಕುಂಭಕೋಣಂಗೆ ಹೋಗಲೇಬೇಕು. ಕುಂಭಕೋಣಂ, ಕುಂಭ ಅಂದರೆ ಪೂರ್ಣ ಕುಂಭದಲ್ಲಿರತಕ್ಕಂಥ ಕುಂಬೇಶ್ವರ, ಆದಿ ಕುಂಬೇಶ್ವರ ಅಂದರೆ ಬ್ರಹ್ಮನೇ ಸ್ವತಃ ಪ್ರಾಣ ಪ್ರತಿಷ್ಠಾಪನೆ. ಪ್ರಳಯಕ್ಕೆ ಮಂತರ, ಅದಾದ ಮೇಲೆ ಪುನರಾವಚನ, ಮತ್ತೆ ಪುನಃಸೃಷ್ಟಿ ಮಾಡಿದಾಗ ಈಶ್ವರನ ಭೂಲೋಕದಲ್ಲಿ ಸ್ಪರ್ಶ ಮಾಡಿದ್ದು ಆ ಕುಂಭದಿಂದಾನೆ. ಕುಂಭಾರತಿಯನ್ನು ಮಾಡಿ, ಕುಂಭಾಭಿಷೇಕವನ್ನು ಮಾಡಿ, ಕುಂಭವನ್ನು ಅಲ್ಲೇ ಇಟ್ಟು ಅದನ್ನು ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಬ್ರಹ್ಮವರ್ಚಸ್ಸನ್ನು ಕೊಟ್ಟು ಇಡೀ ಜಗತ್ತನ್ನು ಸಂರಕ್ಷಣೆ ಮಾಡು ಅಂತ ಹೇಳಿದ್ದೆ ಆ ಕುಂಬೇಶ್ವರನಿಗೆ. ಅದು ತಾನಿಗೆ ತಾನೇ ಪರಿವರ್ತನೆ ಆಗ್ತಾ 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 ಯುಗಗಳು ಕಳೀತಾ 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 ಇವತ್ತಿಗೂ ಅದು ಕುಂಭದ ಆಕಾರದಲ್ಲೇ ಇದ್ದಾನೆ ಪರಮೇಶ್ವರ ಅಲ್ಲಿ. ಅದಕ್ಕೆ ಅವನ್ನ ಆದಿಕುಂಬೇಶ್ವರ ಅಂತ ಕರೀತಾರೆ. ಕುಂಭಕೋಣಂ ಅಂದರೆ ತ್ರಿಕೋಣ ಆಕಾರದಲ್ಲಿರ್ತಕ್ಕಂಥ ಈ ಊರಿಗೆ ವಿಶೇಷವಾಗಿ ನಾವುಗಳು ಜಾಸ್ತಿ ಏನಿಲ್ಲಪ್ಪ, 2800 ದೇವಾಲಯಗಳಿದೆ ಈ ಒಂದು ಕುಂಭಕೋಣಂ ಡಿಸ್ಟ್ರಿಕ್ಟಲ್ಲಿ. 2800 ದೇವಾಲಯಗಳು. ಒಂದೊಂದು ದೇವಾಲಯ ಜಾಸ್ತಿ ಏನಿಲ್ಲ, 10 ಎಕರೆ ಮೇಲ್ಪಟ್ಟೆ ಇರೋದೆಲ್ಲನು. ಅಂಥ ಒಂದು ದೇವಾಲಯಗಳಲ್ಲಿ ಈ ಕುಂಭಕೋಣದ ವಿಶೇಷವಾಗಿರ್ತಕ್ಕಂಥ ಇಡೀ ತಾಲೂಕು, ಕುಂಭಕೋಣದ ಇಡೀ ತಾಲೂಕಲ್ಲಿ 2800 ದೇವಾಲಯಗಳಲ್ಲಿ ಈ ಒಂದು ದೇವಸ್ಥಾನಕ್ಕೆ ಹೋಗಬೇಕಾದ್ದು ಅಡುತೊರೆ ಅನ್ನೋ ಸ್ಟಾಪ್. ಇಲ್ಲಿ ಸೂರ್ಯನಾರ್ ಕೋವಿಲ್ ಅಂತ ಯಾರನ್ನು ಕೇಳಿದ್ರು ಹೇಳ್ತಾರೆ. ಆ ಸೂರ್ಯನಾರ್ ಕೋವಿಲಲ್ಲಿಗೆ ಹೋದಾಗ ಅಲ್ಲಿ ಮಧ್ಯದಲ್ಲಿ ಸೂರ್ಯನು, ನಾವೇನು ಸೋಲಾರ್ ಸಿಸ್ಟಮಲ್ಲಿ ನೋಡ್ತೀವಿ ಕರೆಕ್ಟಾಗಿ ಅದೇ ರೀತಿಯಾದ ಒಂದು ಸಾಂಕೇತಿಕವಾಗಿ ಆ ಕಾಲಕ್ಕೆ ಕರೆಕ್ಟಾಗಿ ಅವರ ಆ ಗ್ರಹಗಳು ಅಲ್ಲಲ್ಲೇ ನಿಂತಿದ್ದಾರೆ. ಅವರು ಪ್ರದಕ್ಷಿಣಾಪೂರ್ವಕ್ಕೆ ಬರ್ತಾ ಇದ್ದಾರೆ ಅಂತ ಹೇಳಿ ಆ ನಮಸ್ಕಾರಗಳನ್ನು ಮಾಡಬೇಕು. ನೀವುಗಳು ಅಷ್ಟೇ ಈ ಕ್ಷೇತ್ರಕ್ಕೆ ಹೋದಾಗ ಈ ವರ್ಷ ಅಂದರೆ 9 ವರ್ಷಗಳ ಕಾಲ ಯಾರು ಪರಿವರ್ತನೆ ಮಾಡಿಕೊಂಡು ಬ್ಯಾಟ್ರಿ ಚಾರ್ಜ್ ಮಾಡ್ಕೊತೀರ, ಇವಾಗ ಫಾರ್ ಎಕ್ಸಾಂಪಲು ತಂದೆ ಆಶ್ರಯನೇ ಇಲ್ಲದೆ ಇರತಕ್ಕಂಥ ಮಕ್ಕಳಿರ್ತಾರೆ. ಚಿಕ್ಕ ವಯಸ್ಸಿಗೆ ಮಗು ಹುಟ್ಟಿದ ತಕ್ಷಣ ತಂದೆ ಸತ್ತೋಗಿರ್ತಾನೆ, ಅಥವಾ ತಂದೆ ಇದ್ದು ಪ್ರಯೋಜನವಿಲ್ಲದೆ ಇರತಕ್ಕಂಥವನು, ಕೆಲಸ ಕಾರ್ಯ ಏನೂ ಬರಲ್ಲ, ರೋಗ ರುಜಿನಗಳಾಗಿರ್ತಕ್ಕಂಥವನು, ಇಲ್ಲ ತಂದೆ ಇನ್ನೊಂದು ಮದುವೆ ಮಾಡಿಕೊಂಡು ಬೇರೆ ಕಡೆ ಇರ್ತಕ್ಕಂಥವನು, ಈ ಮನೆಗೆ ತಂದೆ ಆಶ್ರಯ ಇಲ್ಲದೆ ಇರ್ತಕ್ಕಂಥವನು. ಪಿತ್ರಾರ್ಜಿತ ಋಣಕರ್ಮಗಳು ತಾತ ಮುತ್ತಾತನ ಕಾಲದಿಂದ ಇವಳನ್ನ ಬೀದಿಗೆ ಹಾಕ್ಬಿಟ್ಟಿರ್ತಾರೆ ಸೊಸೆಯನ್ನ, ಅವಳಿಗೆ ಹುಟ್ಟಿರ್ತಕ್ಕಂಥ ಮಗು ಮುಖಾಂತರವಾಗಿ ದೂರದಲ್ಲಿ ಪರಿವರ್ತನೆ ಮಾಡ್ಕೊಳ್ತಾ ತಂದೆ ಆಶ್ರಯ ಇಲ್ಲದೆ ಇರತಕ್ಕಂಥ ಮಕ್ಕಳು. ಎಷ್ಟೋ ಜನ ವಿದೇಶದಲ್ಲಿ ಕೂತಿರ್ತಾರೆ, ತಂದೆ ಹತ್ರನೇ ಇರಲ್ಲ, ತಂದೆ ಹತ್ರ ಇದ್ದರೂ ಸಹ ಸತ್ತೋದ ಹಾಗೆ ಅಂತ ಹೇಳಿ ದೂರವನ್ನು ತಳೆದು ಬಿಟ್ಟಿರ್ತಾರೆ. ಎಲ್ಲರಿಗೂ ಈ ರವಿದೋಷ ಬಂದಿರತಕ್ಕಂಥವ್ರಿಗೆ, ಇಲ್ಲಿರ್ತಕ್ಕಂಥ ತಲೆ ನೋವುಗಳು ಬಂದಿರತಕ್ಕಂಥವ್ರಿಗೆ, ಯಾರ್ಯಾರು ಸ್ಪೆಕ್ಸ್ ಹಾಕ್ಕೊಂತೀರ ಪ್ರತಿಯೊಬ್ಬನಿಗೂ ಈ ರವಿದೋಷ ಇದ್ದೇ ಇದೆ. ತಲೆಗೆ ಹಾಕೊಂಬಿಡಿ, ಲಾಂಗ್ ಸೈಟು ಶಾರ್ಟ್ ಸೈಟು ಯಾವ ಸೈಟ್ ಇರಲಿ ಎಲ್ಲ ಪರಿಪೂರ್ಣವಾಗಿ ಬರ್ತಕ್ಕಂಥ ದೋಷಗಳು ರವಿಯಿಂದ. ಕಣ್ಣಲ್ಲಿ ಪರೆ ಇರಲಿ, ಕಣ್ಣಿಗೆ ಕಾಣದೇ ಇರತಕ್ಕಂಥ ವಿಚಾರವಿರಲಿ, ಕಣ್ಣು ಹೊಟ್ಟೋಗಿರ್ತಕ್ಕಂಥ ಮಕ್ಕಳಿರಲಿ, ಕಣ್ಣು ಹೊಟ್ಟೋಗಿರ್ತಕ್ಕಂಥ ದೊಡ್ಡವರಿರಲಿ, ಎಲ್ಲರಿಗೂ ರವಿ ದೋಷ. ರವಿ ಇಲ್ಲದೆ ಇದ್ರೆ ಕಣ್ಣುಗಳೇ ಇಲ್ಲ. ನೋಡಿದ್ರೆ ಅದಕ್ಕೋಸ್ಕರ ನಾವುಗಳ ಪರಿವರ್ತನೆ ಮಾಡ್ತಕ್ಕಂಥ ಇದರಲ್ಲಿ ವಿದುರ ನೀತಿ ಶಾಸ್ತ್ರವೇನು ಹೇಳುತ್ತೆ, ಧೃತರಾಷ್ಟ್ರನ ಶಾಪ ಅಂತ ಕರಿತೀವಿ. ಈ ಧೃತರಾಷ್ಟ್ರನ ಶಾಪಕ್ಕೆ ನೀವೆಲ್ಲ ಗುರಿಯಾಗಿರ್ತಕ್ಕಂಥ ಅಷ್ಟೂ ಜನ ಜೀವನ ಏನು ಅಂದರೆ, ಕಣ್ಣನ್ನು ಮುಚ್ಚಿದಾಗ ಗಾಂಧಾರಿ ಗೌರಿಯಾಗಿದ್ದಾಗ ಅವಳೇ ಸ್ವತಃ ಕಣ್ಣನ್ನು ಮುಚ್ಕೊಂಡ್ಬಿಟ್ಟಿರೋದ್ರಿಂದ ಇವರಿಗೆಲ್ಲ ರವಿದೋಷ ಬಂದು ಹೋಯ್ತು ಅಂತ. ಆ ರವಿದೋಷ ಭಾರತ ದೇಶವೆಲ್ಲ ಹರಡೋಯ್ತು. ಯಾಕಂದರೆ ಭಾರತ ವಂಶಸ್ಥರೇ ನಮಗೆ ಯಾರು ಗೊತ್ತಾ, ಆ ಭೀಷ್ಮ ಪರಿವರ್ತನಾ ಸ್ವರೂಪಕ್ಕೆ ನಾವೆಲ್ಲ ಆ ವಂಶಸ್ಥರು ಅಂತ. ಅದಕ್ಕೆ ಇವರೆಲ್ಲ ದ್ರಾವಿಡಿಯನ್ ಅಥವಾ ಆರ್ಯನ್ ಅಂತ ಹೇಳಿ ಹೇಳ್ತಾ ಹೋಗ್ತಾರೆ, ಒಬ್ಬೊಬ್ಬರು ಒಂದೊಂದು ಕಥೆ ಹೇಳ್ತಾರೆ. ಆದರೆ ನಾವೆಲ್ಲ ಬಂದಿರತಕ್ಕಂಥದ್ದು ಮಹಾಭಾರತದ ಇತಿಹಾಸದ ಆ ವಂಶದಿಂದನೇ. ಎಲ್ಲರೂ ಪುನರ್ಚೇತನ, ಹುಟ್ಟಿದವನೇ ಮತ್ತೆ ಸಾಯ್ತಕ್ಕಂಥವ್ನು, ಮತ್ತೆ ಪುನರ್ಜನ್ಮ, ಹಾಗೆ ಒಬ್ಬೊಬ್ಬರಾಗಿ ಬಂದಿರತಕ್ಕಂಥವ್ರು. ಈಗ ರಾಕ್ಷಸ ವಂಶದಾಗಿರ್ತಕ್ಕಂಥ ದುರಹಂಕಾರದವರು, ಅವರು ಇವರು ಎಲ್ಲ ರಾಜಕೀಯದವರೆಲ್ಲ ಕುತಂತ್ರದಲ್ಲಿದ್ದಾರ, ಇವರೆಲ್ಲರೂ ಏನು ಅಂದರೆ ಹೊರಗಡೆ ಇರತಕ್ಕಂಥ ಇವರೆಲ್ಲ ರಾಕ್ಷಸ ವಂಶಸ್ಥರು. ಆ ಕಡೆಯಿಂದ ಧರ್ಮ ಮಾರ್ಗದಲ್ಲೇ ನಡ್ಕೊಂಡ್ಬಂದರು ಒಂದಷ್ಟು ಜನ ವಂಶಸ್ಥರು. ಇದು ರೀತಿ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದೊಂದು ರೂಪರೇಖೆಗಳು ಕೊಟ್ಟರು, ಅದೇ ಪುನರ್ಜನ್ಮ. ಸೊ 9 ವರ್ಷಗಳ ಕಾಲ ನಿಮಗೆಲ್ಲರಿಗೂ ಈ ದೋಷಗಳನ್ನ ಓಡಿಸೋಕ್ಕೆ 9 ವರ್ಷ ಕಾಲಾವಕಾಶ ಪ್ರತಿಯೊಬ್ಬ ಮನುಷ್ಯನಿಗೂ ಬೇಕು. ಯಾಕೆ ಅಂದರೆ ಸೂರ್ಯನಿಗೆ ಬರೀ 6 ವರ್ಷಗಳ ಕಾಲ ಮಾತ್ರ ದಶೆ ನಡೆಯುತ್ತೆ. ಅಂದರೆ ಸೂರ್ಯ ದಶೆ 6 ವರ್ಷಗಳ ಕಾಲ ಮಾತ್ರ. 6 ಮತ್ತು 9 ಅಂದರೆ 9 ಆಗಿರ್ತಕ್ಕಂಥ ಆ 3 ವರ್ಷಗಳು ಎಕ್ಸ್ಟ್ರಾ ಅಂತ ಯಾಕಂತೀವಿ ಅಂದರೆ 3 ಗ್ರಹಗಳಿಗೆ ಸೂರ್ಯನ ಕಂಡ್ರೆ ಆಗಲ್ಲ. 3 ಗ್ರಹಗಳಿಗೆ ಸೂರ್ಯನ ಕಂಡ್ರೆ ಆಗಲ್ಲ. ಅದ್ಯಾರು ಸ್ವತಃ ಅವನು ಮಗನೇ ಆಗಿರ್ತಕ್ಕಂಥ ಶನಿಗಾಗಲ್ಲ. ಶನಿಗೆ ನಪುಂಸಕ ಗ್ರಹ ಅಂತಾರೆ. ಅದಾದಮೇಲೆ ರಾಹು ಕೇತುಗಳು ಸೂರ್ಯನ ಕಂಡ್ರೆ ಆಗೋದಿಲ್ಲ. ಇವರಿಬ್ಬರು ಬೇರೆ ಗ್ರಹಗಳು, ಅವರಿಬ್ಬರಿಗೂ ಆಗದೆ ಇರತಕ್ಕಂಥದ್ದು. ಸೊ ಶನಿ ಜೊತೆ ರಾಹು ಕೇತುಗಳು ಸಮೇತವಾಗಿ ಈ ದೋಷಗಳನ್ನು ದೂರ ನಿಂತ್ಕೊಂಡಿರೋರು ಕೂಡ ಆ ದೇವಸ್ಥಾನದಲ್ಲಿ ಇದ್ದಾರೆ ಎಂದರೆ ನಿಮಗೆ ಫಲ ಬೇಗ ಸಿಗತ್ತೆ.
ನೀವು ಖಂಡಿತವಾಗ್ಲೂ ಕಣ್ಣು ನೋವು ಇರತಕ್ಕಂಥವ್ರು, ತಲೆ ಭಾರ ಇರ್ತಕ್ಕಂಥವ್ರು, ತಲೆನೋವು ಮೊದಲಿಂದ ಮೈಗ್ರೇನ್ ಪ್ರಾಬ್ಲಮ್ ಅಂತ ಇರ್ತಕ್ಕಂಥವ್ರು, ಬ್ರೈನ್ ಕ್ಯಾನ್ಸರ್, ಬ್ರೈನ್ ಟ್ಯೂಮರ್ ಅಂತ ಇರ್ತಕ್ಕಂಥವ್ರು, ಬ್ರೈನ್ಗೆ ಸಂಬಂಧಪಟ್ಟಿರುವಂಥ ಯಾವುದೇ ಕಾಯಿಲೆಗಳಿರಲಿ, ನರ ದೌರ್ಬಲ್ಯಗಳಿರಲಿ, ಕಣ್ಣಿನ ತೊಂದರೆಗಳಿರಲಿ, ಹಾರ್ಟಿನ ತೊಂದರೆ ಇರಲಿ, ಆಂಜಿಯೋಬ್ಲಾಸ್ಟ್ ಆಂಜಿಯೋಥೆರಪಿ ಅಂತ ಇರಲಿ, ಹಾರ್ಟಿನಲ್ಲಿ ಓಲ್ವು ಕ್ಲೋಸ್ ಆಗೋಗಿರಲಿ, ಕ್ಲೋಸ್ ಆಗದೇ ಇರಲಿ, ಬ್ಲಡ್ ಪಂಪ್ ಸರಿಯಾಗಿ ಆಗ್ತಾ ಇರಲಿ, ಆಗದೇ ಇರಲಿ, ಆಪರೇಷನ್ ಮಾಡಿಬಿಟ್ಟು ರೆಸ್ಪಿರೇಟರಿ ಸಿಸ್ಟಮ್ ಆರ್ಟಿಫಿಷಿಯಲ್ ಆಗಿ ಪುಟ್ಟದಾಗಿರ್ತಕ್ಕಂಥ ಪಂಪು ಹೊಸದಾಗಿ ಹಾಕಿರ್ತಕ್ಕಂಥ ನೂತನವಾಗಿ ಹಾಕಿರಲಿ, ಅದು ಸರಿ ಇರಲಿ, ಸರಿ ಹೊರದೇ ಇರಲಿ, ಕಿಡ್ನಿ ಡಯಾಲಿಸಿಸ್ ಆಗ್ತಾ ಇರಲಿ, ಆಗದೇ ಇರಲಿ, ಇಂಥವ್ರಿಗೆಲ್ಲರಿಗೂ ಪರಿಪೂರ್ಣವಾಗಿ ಯಾರ ಶಕ್ತಿಗಳು? ಸಾಕ್ಷಾತ್ ಸೂರ್ಯನಾರಾಯಣ. ಇಷ್ಟೂ ಜನನ ಸ್ಮರಣೆ ಮಾಡ್ಕೋಬೇಕಾದ್ರೆ ಆ ಸೂರ್ಯನ ಒಬ್ಬನಿಗೆ ಪೋರ್ಟ್ಫೋಲಿಯೋ ಇಷ್ಟು ದೊಡ್ಡದಾಗಿದೆಯಲ್ಲ, ಅವನು ಒಂದು ಸಲ ಹಿಂಗೆ ಕಣ್ಣು ಮುಚ್ಚಿಬಿಟ್ರೆ ಪ್ರಪಂಚ ಗತಿ ಏನಾಗಬೇಕು? ಅದಕ್ಕೆ ಹೇಳೋದು, ಅಡುತೊರೆಯನ್ನು ಮಹಾಕ್ಷೇತ್ರಕ್ಕೆ ನಾವು ಹೋದಾಗ ನೀವುಗಳ ಸ್ಮರಣೆಯನ್ನು ಯಾವ ರೀತಿ ಮಾಡ್ಕೋಬೇಕು? ಕುಂಭಕೋಣಮಿಂದ ನಾವು ಸುಮಾರು 27 ಕಿಲೋಮೀಟರ್ ದೂರದಲ್ಲಿ ಹೋಗಬೇಕು ಅಡುತೊರೆ ಅನ್ನೋ ಕ್ಷೇತ್ರಕ್ಕೆ. ಅಲ್ಲಿ ಅಡುತೊರೆ ಅನ್ನೋ ಕ್ಷೇತ್ರಕ್ಕೆ ಹೋದಾಗ ಸೂರ್ಯನಾರಾಯಣ ದೇವಸ್ಥಾನ ಅಂತ ಕೇಳಬೇಕು. ಒಳಭಾಗದಲ್ಲಿ ಹೋಗಿದ ತಕ್ಷಣ ಸೂರ್ಯನಿಗೆ ಇಷ್ಟವಾಗಿರ್ತಕ್ಕಂಥ ಗೋಧಿ ಪದಾರ್ಥವನ್ನು ಕನಿಷ್ಠ ಪಕ್ಷ ನಿಮ್ಮ ಮನೆಯಿಂದನೇ ಹೊತ್ಕೊಂಡು ಹೋಗಬೇಕು, ಅಲ್ಲೆಲ್ಲೂ ಕೊಂಡ್ಕೋಬಾರ್ದು. ಮನೆಯಲ್ಲಿ ಊಟ ಮಾಡ್ತಾ ಇರ್ತಕ್ಕಂಥ ಗೋಧಿ ಪದಾರ್ಥ ತನ್ನ ಧಾನ್ಯವನ್ನು ಕೊಂಡ್ಕೋಬೇಕು. ಅಲ್ಲೇನಾದರೂ ಕೊಂಡ್ಕೋಬೇಕು ಅಂದರೆ ನವಧಾನ್ಯಗಳನ್ನು ಸಪರೇಟಾಗಿ ಕೊಂಡ್ಕೋಬೇಕು. ಕೊಂಡ್ಕೊಂಡ ಮೇಲೆ ಸೂರ್ಯನಿಗೆ ಇಷ್ಟವಾಗಿರ್ತಕ್ಕಂಥ ವಿಚಾರ ಯಾವುದು ಅಂದರೆ ಬಿಳಿ ಎಕ್ಕದ ಹೂವು. ಆ ಬಿಳಿ ಎಕ್ಕದ ಹೂವು ಸೂರ್ಯಾರ್ಘ್ಯ, ಅವನಿಗೆ ಇಷ್ಟವಾಗಿರ್ತಕ್ಕಂಥ ಹೂವು, ಗಣಪತಿಗೂ ಪ್ರಿಯವಾಗಿರ್ತಕ್ಕಂಥ ಹೂವು. ಆದರೆ ಸೂರ್ಯನಿಗೆ ವೃಕ್ಷ ಯಾವುದೋ? ಬಿಳಿ ಅರ್ಕ. ಆ ಗಣಪತಿ ಮುಂದೆ ನಿಂತಿರ್ತಾನಂತೆ.